ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್‌ಗೆ ಸ್ವಾಗತ. ನಾನಿವತ್ತು ಪನ್ನೀರ್ ಶುರ್ಮಾ ಬಾಜಿ ಮಾಡಾಕತ್ತೀನ್ರಿ. ಸೊ ಮಸ್ತ್ ಆಕತ್ರಿ ಇದು. ಹೆಂಗ್ ಮಾಡೋದು ಅನ್ನೋದನ್ನ ನಿಮ್ಗ ತೋರಿಸ್ತೇನ್ರಿ. ಇದು ಪನ್ನೀರ್ ನಾ ನಂದಿನಿ ಪನ್ನೀರ್ ತಗೊಂಡೀನಿ. ಇದಕ್ಕ ನಡುವು ಕಟ್ ಮಾಡ್ಕೋಬೇಕು. ಉದ್ದಕ್ಕನ ಕಟ್ ಮಾಡ್ಕೋರಿ. ಈ ರೀತಿಯಾಗಿ ನೀಟಾಗಿ ಚಾಕು ತಗೊಂಡು ನೀಟಾಗಿ ಕಟ್ ಮಾಡ್ಕೋರಿ. ಪುಡಿ ಪುಡಿ ಅದು ಆಗಲ್ದಂಗ್ ನೋಡ್ಕೋರಿ. ಆದಷ್ಟು ಫ್ರೆಶ್ ಪನ್ನೀರ್ ಇದ್ರ ಚಲೋ ಬರ್ತೈತ್ರಿ ಇದು ಕಟಿಂಗ್. ಸ್ವಲ್ಪ ಫ್ಯಾಟ್ ಇರ್ಬೇಕಂದ್ರೆ ದಪ್ಪ ಇದ್ದಿದ್ದು ನೋಡಿ ತಗೋರಿ. ತೆಳ್ಳಗಿತ್ತಂದ್ರೆ ಈ ರೀತಿಯಾಗಿ ಕಟ್ ಮಾಡಕ್ ಬರೋದಿಲ್ಲ. ಅದಕ್ಕೆ ಹೇಳಿದ್ದು. ಸೊ ಈ ರೀತಿ ನಡು ಕಟ್ ಮಾಡ್ಬಿಟ್ಟು ಇದನ್ನ ತ್ರಿಕೋನಾಕಾರ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ್ರಿ ನಷ್ಟು. ಒಂದು ಸ್ಲೈಸ್ ಒಳಗೆ 4 ಅಕ್ಕಾವ್ ನೋಡ್ರಿ. 4 ತ್ರಿಕೋನಾಕಾರದಾಗ 4 ಪೀಸ್ ಮತ್ ಕಟ್ ಅಕ್ಕಾವ್ರಿ. ಸೊ ಮನೇಲಿ ಒಂದು 8 ಜನಕ್ಕೆ ಮಾಡಾಕತ್ತೀರಂದ್ರೆ ಎಲ್ಲರಿಗೂ ಒಂದೊಂದು ಪೀಸ್ ಬರುತ್ತೆ ನೋಡ್ರಿಪ್ಪ. ಆ ಲೆಕ್ಕದ್ಲೆ ಮಾಡಿದ್ರು ನಡೀತೈತ್ರಿ ಇದು ಬರ್ತೈತಿ. ಹಾಗೆ ನಾನು ಇದನ್ನ ಮಾಡಾಕತ್ತಿದ ಐಟಮ್‌ನು ಲೆಕ್ಕ ಹೇಳ್ಬೇಕಂತಂದ್ರ ಒಂದು 7 ಜನಕ್ಕೆ ಆಗುವಷ್ಟು ಮಾಡಾಕತ್ತೀನ್ರಿ ಇದನ್ನ. ಅಂದ್ರೆ ನಿಮ್ಗ್ ಲೆಕ್ಕ ಸಿಗ್ತೈತ್ರಿ. ಅಂದ್ರೆ ಎಷ್ಟ್ ಮಂದಿಗೆ ಇಷ್ಟಿಷ್ಟ್ ಹಾಕ್ಬೇಕು ಅನ್ನೋದು ಗೊತ್ತಾಗತ್ತ ಅಂತ ಅದಕ್ಕಾಗಿ ಹೇಳಾತೀನಿ. 7, 8 ಜನ ಆರಾಮ್ಸೆ ಊಟ ಮಾಡ್ಬೋದು ಇದನ್ನ. ಹಾಗೆ ನಾನು ಇದಕ್ಕೆ ಮೊಸರು ಹಾಕ್ಲಿಕತ್ತೀನಿ, ಆಮೇಲೆ ಖಾರ ಪುಡಿ, ಟರ್ಮರಿಕ್ ಅರಿಶಿಣ ಹಾಕ್ಲಿಕತ್ತೀನಿ, ಸ್ವಲ್ಪ ಸಾಲ್ಟು, ಹಾಗೆ ಕಾರ್ನ್ ಫ್ಲೋರ್ ಅಂತ ಗೊತ್ತಲ್ಲ ಗೊಂಜಾಳ ಹಿಟ್ಟು, ಅದನ್ನ 1, 2 ಸ್ಪೂನ್ ಅಷ್ಟು ಹಾಕೊಳತ್ತೀನಿ. ಇದನ್ನ ಮ್ಯಾರಿನೇಟ್ ಮಾಡ್ಲಿಕ್ಕೆ ಹಾಕುವಂತ ಐಟಮ್ಸ್‌ಗಳ್ರಿ. ಇದನ್ನ ಇವಾಗಿನಷ್ಟು ನೀಟಾಗಿ ಹಾಕೊಂಡು, ನಾ 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೊಳಕತ್ತೀನಿ. ನೀವು ಬೇಕಾದ್ರೆ ಕಡಿಮೆ ಹಾಕೋಬಹುದು ಅಥವಾ ಕಾರ್ನ್ ಫ್ಲೋರ್ ಬೇಡ ಅಂದ್ರೆ ನೀವು ಕಡ್ಲೆ ಹಿಟ್ಟನ್ನು ಹಾಕೋಬಹುದು. ಅದು ನಿಮಗೆ ಬಿಟ್ಟಿರೋದು. ಸೊ ಕಾರ್ನ್ ಫ್ಲೋರ್ ಆದ್ರೆ ಟೇಸ್ಟೇ ಬೇರೆ ಬರುತ್ತೆ. ನಿಮ್ಮ ಇಷ್ಟ. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಕಡಲೆ ಹಿಟ್ಟನ್ನು ಹಾಕೋಬಹುದು. ಅದನ್ನೆಲ್ಲಾನು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಬಿಟ್ಟು ಫುಲ್ ಸವರ್ಬೇಕ್ರಿ. ಹೆಂಗ ಪೂರ ಎಲ್ಲಾ ಕಡೆ ಅತ್ತಾಗಿತ್ತ ಹೊಳ್ಳಾಡ್ಸಿ ಸವರ್ಬೇಕು. ಒಮ್ಮೊಮ್ಮೆ ಕೈ ಜಾರ್ತೈತಿ. ಯಾಕಂದ್ರೆ ಮೊಸರು ಹಾಕಿರ್ತೇವಲ್ರಿ, ಸೋಪ್ ಜರ್ದಂಗ್ ಜರಿತೈತ್ರಿ ಅದು. ಈ ರೀತಿಯಾಗಿ ಆಜು ಬಾಜು ಎಲ್ಲಾ ಕಡೆನು ಚಂದಂಗ ಸವರ್ಬೇಕ್ರಿ. ಇದನ್ನೆಲ್ಲ ಸವರಿದ್ದ ಆತ್ರಿ ಕೆಲಸ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದನ್ನ ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಳಕ ಒಂದು ಹಂಚ್ ಇಟ್ಕೊಂಡೀನಿ. ಅದು ಕೆಬ್ಣದ ಹಂಚ ಇಟ್ಕೊಂಡೀನಿ. ಕೆಬ್ಣದ್ ಹಂಚ್ ಇಟ್ಕೊಂಡ್ರ ಇದ್ರ ಟೇಸ್ಟೇ ಬ್ಯಾರೆ ಬರ್ತದ. ಹಿಂಗಾಗಿ ನಾ ಕೆಬ್ಣದ್ ಇಟ್ಕೊಂಡೀನಿ. ನೀವು ಬೇಡಪ್ಪ ಅಂದ್ರೆ ನೀವು ನಾನ್ ಸ್ಟಿಕ್ ಯೂಸ್ ಮಾಡಬಹುದು. ಅದು ನಿಮಗೆ ಬಿಟ್ಟಿರೋದು ಆಪ್ಷನ್. ಅದ್ ನಂಗೆ ಹಂಚಿನೊಳಗಂದ್ರ ಭಾಳ ಟೇಸ್ಟ್ ಚಲೋ ಬರತ್ತ ಅಂತ ಹೇಳಿ ಪನ್ನೀರದ್ದು ಅದಕ್ಕಾಗಿ ನಾನು ಹಂಚ್ ಹಚ್ಕೊಂಡೀನಿ. ಅದಕ್ಕೊಂದ್ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳತ್ತೀನಿ. ಅದು ಕರಗಿದ್ಮೇಲೆ ಇವನ್ನೆಲ್ಲ ಪನ್ನೀರಿನ ನಾ ಮಿಕ್ಸ್ ಮಾಡಿದ್ನಲ್ರಿ, ಅದನ್ನೆಲ್ಲ ಅದ್ರ ಮೇಲೆ ಹಾಕೊಳಕತ್ತೀನಿ, ಇಡಾತೀನಿ. ಆ ಒಂದು ಒಂದ್ 5 ನಿಮಿಷನೂ ಬೇಕಾಗೋದಿಲ್ಲ ರೀ ಇದೆಲ್ಲ ಫ್ರೈ ಮಾಡ್ಯಾಕ. ಮತ್ತು ನೀವು ಸಣ್ಣಗೆ ಇಟ್ಟು ಗ್ಯಾಸ್ ಅತ್ತ ಇತ್ತ ಅಡ್ಡಾಡಕ್ ಹೋಗಿದ್ದೀರಿ, ಅದೇನಿಲ್ಲ ಭಾಳ ಹೊತ್ತು ಆಗೋದಿಲ್ಲ. ಒಂದ್ 2 ನಿಮಿಷದಾಗ ಅಂದ್ರೆ ನಿಮ್ಗೆ ಇದನ್ನ ಫ್ರೈ ಮಾಡಿದ್ದ ಬರಬ್ಬರಿ ಆಗೇ ಬಿಡ್ತೈತಿ. 2 ನಿಮಿಷದಾಗ ಆಕೈತ್ರಿ ಅದ್ ಮತ್ತ. ಅದಕ್ಕೆ ಇದನ್ನೆಲ್ಲ ಚಂದಂಗ್ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಒಂದು ಸೈಡ್ ಕೆಂಪಾಗಾಕ 1 ನಿಮಿಷ ಬಿಟ್ರೆ ಸಾಕು. ಭಾಳ ತನಕನೂ ಬೇಕಾಗೋದಿಲ್ಲ. ಸೊ ಇದು ತುಪ್ಪ ಹಾಕಿದೀನಿ. ನಿಮ್ಗ್ ತುಪ್ಪ ಬೇಡ ಅಂದ್ರೆ ನೀವು ಎಣ್ಣೆ ಬೇಕಾದ್ರೆ ಹಾಕೋಬಹುದು. ನಿಮ್ಮ ಆಪ್ಷನಲ್ಲು. ಸೊ ನಾನೀಗ ತುಪ್ಪನ ಹಾಕೇನ್ರಿ. ಅದು ಟೇಸ್ಟ್ ಚಲೋ ಕೊಡ್ತದಂತೇಳಿ. ಈಗ ನಾನು ಅದನ್ನ ವಾಪಸ್ ಹೊಳ್ಳಿಸಿ ಹಾಕ್ಲಿಕತ್ತೀನಿ. ನಿಮ್ಗೆ ಯಾವ್ ಸಾಫ್ಟ್ ಆಗಿರ್ತೈತಲ್ಲ ಅದು ತಾನಾಗ್ಲೇ ಎದ್ದ್ ಬಂದ್ಬಿಡತ್ರಿ ಹಿಂಗ. ಹಿಂಗಿದ್ದಾಗ ನೀವು ಬಡ ಬಡ ಹೊಳ್ಳಿಸಿ ಹಾಕೊಂಡ್ಬಿಡ್ರಿ. ಅದೇ ಹೇಳಿದ್ನಲ್ಲ 1 ನಿಮಿಷದಾಗ ಅಂದ್ರೆ ಆಗೇ ಬಿಡುತ್ತ ಅಂತೇಳಿ. ಸೊ 1 ನಿಮಿಷ ಅಷ್ಟೇ ಕರೀರಿ. ಇನ್ನೊಂದ್ ನಿಮಿಷ ಆ ಕಡೆ ಮೈ ಕರೀರಿ. 2 ಮೈನ ಈ ರೀತಿಯಾಗಿ ಕರಿದ್ರಿ ಸಾಕ. ನೋಡ್ರಿ ನಮ್ದು ಅಂತ್ರು ಬರಾಬರಿ ಆಗ್ಯಾವ್ರಿ ಇವಾಗ ಇದು. ಈ ರೀತಿಯಾಗಿ ಫ್ರೈ ಆಗಿದ್ಮೇಲೆ ಹಿಂಗ್ ಕಾಣ್ತಾವ್ರಿ ಅವು. ಇದನ್ನೀಗ ನಾವು ಮಸಾಲೆ ಮಾಡ್ಕೋಬೇಕಲ್ರಿ, ಇದಕ್ಕೆ ಗ್ರೇವಿ ಮಾಡ್ಕೋಬೇಕು. ಸೊ ಗ್ರೇವಿ ಮಾಡ್ಕೊಳಕ ಮೊದ್ಲೇಕ್ ಒಂದ್ ಬಾಳ್ಗಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕೊಳಕತ್ತೀನಿ. ಹಿಂಗಾಗಿ ನಾ ತುಪ್ಪ ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಹಾಕೋಂತ ಬರಾಕತ್ತೀನಿ. ಟೋಟಲ್ ಆಗಿ ನಾನು ಹಾಕಿದ್ದು ಒಂದು 4 ಸ್ಪೂನ್ 5 ಸ್ಪೂನ್ ತುಪ್ಪ ಬೇಕಾಕತ್ರಿ ಇದಕ್ಕೆ. ಈಗ ಆನಿಯನ್ ಹಾಕೊಂಡೀನಿ. 2 ಮೀಡಿಯಂ ಸೈಜದ್ದು ಉಳ್ಳಾಗಡ್ಡಿ ಹಾಕೊಂಡೀನಿ. ಅದನ್ನ ಚಂದಂಗ ಫ್ರೈ ಮಾಡ್ಬೇಕು. ಅದು ಕೆಂಪಗಾಗೋ ಹಂಗ್ರಿ. ಗೋಲ್ಡನ್ ಫ್ರೈ ಅಂತಾರಲ್ಲ ಹಂಗ್ ಆಗ್ಬೇಕ್ರಿ ಅದ. ಗೋಲ್ಡನ್ ಫ್ರೈ ಆದ್ಮೇಲೆ ಇದಕ್ಕ ಟೊಮೆಟೊ ಹಾಕೋಬೇಕು. ಸೊ ಅನ್ನ ತಂಗಿ ಹೆಂಗ್ ಬಿಡುದ್ರಿ. ಸೊ ಟೊಮೆಟೊ ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕ್ರಿ. ಮತ್ತೆ ಚಂದಗ ಅದು 2 ತಗೊಂಡೀನಿ ಮೀಡಿಯಂ ಸೈಜ್. ಆಮೇಲೆ ಗೋಡಂಬಿ ತಗೊಂಡೀನಿ. 1 ಕಪ್‌ನಷ್ಟು ಅಲ್ಲ, ಅರ್ಧ ಕಪ್‌ನಷ್ಟು ತಗೊಂಡೇನಿ ನೋಡ್ರಿ ನಾನು. ಒಂದ್ ಕೈ ಹಿಡಿಯಷ್ಟು ಹಾಕಿದ್ರ ಸಾಕ್ ನೋಡ್ರಿ. ಈಗ ಕರ್ಬೇವ್ ಹಾಕೊಳಕತ್ತೀನಿ ನಾನು. ಇದಕ್ಕೆ ಕರ್ಬೇವುನು ಟೇಸ್ಟ್ ಭಾಳ ಚಲೋ ಕೊಡ್ತೈತಿ. ಅದಕ್ಕೆ ಕರ್ಬೇವು ಹಾಕೊಳಕತ್ತೀನಿ. ಇದಾದ ಮೇಲೆ 1 ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಅದಾದ್ಮೇಲೆ 1 ಸ್ಪೂನ್ ಅಷ್ಟು ನಾನು ಎಳ್ಳು ಹಾಕೊಳಕತ್ತೀನಿ. ಬಿಳಿ ಎಳ್ಳು ರೀ. ಅದು ಮಸ್ತ್ ಆಗುತ್ತೆ. ಟೇಸ್ಟ್ ಚಲೋ ಕೊಡ್ತದ. ಕನ್ಸಿಸ್ಟೆನ್ಸಿ ಚಲೋ ಸಿಗ್ತೈತಿ ಅನ್ನೋ ಕಾರಣಕ್ಕೆ ನಾನು ಎಳ್ಳನ್ನು ಹಾಕೊಳಕತ್ತೀನಿ. ಈಗ ಜಿಂಜರು ಮತ್ತೆ ಗಾರ್ಲಿಕ್ ಎರಡನ್ನೂ ಕೂಡ ನಾನು ಹಾಕೊಳಕತ್ತೀನಿ. ಗಾರ್ಲಿಕ್ ಅಂತೂ ಒಂದು 2, 3 ಇಂಚ್ ಹಾಕೊಂಡೀನಿ. ಹಾಗೆ ಬೆಳ್ಳುಳ್ಳಿ ಅಂತೂ ಒಂದು 2 ಸುಳ್ಕೊಂಡೀನಿ. ಇವಾಗ ಸಾಸಿವೆ ರೀ. ಸೊ ಸಾಸಿವೆ ಇವು ಬಿಳಿ ಸಾಸಿವೆ ಹಾಕೊಳಕತ್ತೀನಿ. ಕೆಲವ್ರು ಕರಿದ್ ಯೂಸ್ ಮಾಡ್ತಾರಂತಿದ್ರೆ ಬ್ಯಾಡ್ರಿ, ಕರಿದೆಲ್ಲ ಯೂಸ್ ಮಾಡ್ಬೇಡ್ರಿ. ಅಂದ್ರೆ ಪಲ್ಯ ಕಲರ್ ಚಂದ ಬರಲ್ಲ ಅದಕ್ಕೆ.
ಸೊ ಬಿಳೆದೆಲ್ಲ ಸಾಸಿವೆ ಹಾಕೊಂಡು ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಬಿಸಿ ಇದ್ದಾಗ್ಲೇನೆ ಮಿಕ್ಸಿ ಮಾಡ್ಕೋಬೇಕಾಕತ್ರಿ. ಸೊ ಬಿಸಿ ಇದ್ದಾಗ ಮಿಕ್ಸಿ ಮಾಡ್ಕೊಂಡ್ ಅಂತ ಹೇಳಿ ಜಾರಿಗೆ ಹಾಕೊಳಕತ್ತೇನ್ ನೋಡ್ರಿ ಈಗ. ನೀವು ಬಿಸಿ ಇದ್ದಾಗನ ಜಾರಿಗೆ ಹಾಕೊಂಡ್ರೆ ನುಣ್ಣಗೆ ಚಲೋ ಆಕತ್ರಿ. ಸಾಫ್ಟ್ ಭಾಳ ಬರ್ತೈತಿ. ನೀವು ಆರಿದ್ಮೇಲೆ ಹಾಕೋಬಹುದು. ಬಿಸಿ ಇದ್ದಾಗ ಹಾಕೊಂಡ್ರೆ ನುಣ್ಣಗೆ ಭಾಳ ಚಲೋ ಆಕತಿ. ಆ ಕಾರಣಕ್ಕೆ ಬಿಸಿ ಇದ್ದಾಗ ಹಾಕೋಬೇಕು. ಇದಕ್ಕೆ ನಾ 1 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕೊಳಕತ್ತೀನಿ. ಆಲ್ಮೋಸ್ಟ್ ನಾನು ಇದಕ್ಕೂ ಹಾಕೊಂಡೇನಲ್ರಿ ಪನ್ನೀರಿಗೆ ಇದು ಮಾಡ್ಬೇಕಾರೆ. ಆದ್ರೆ ಅಷ್ಟೊಂದು ಹತ್ತಿರೋದಿಲ್ರಿ ಅದಕ್ಕೆ. ಹಿಂಗಾಗಿ ಇದಕ್ಕೊಂದು ಸ್ಪೂನ್ ಹಾಕೊಳತ್ತೀನಿ. ಮಿಕ್ಸಿ ಮಾಡ್ಬೇಕಾದ್ರೆ ಇನ್ನೆಲ್ಲ ಐಟಮ್ ಹಾಕೊಂಡ್ರೆ ಬೆಸ್ಟ್. ಗರಂ ಮಸಾಲ, ಅರಿಶಿನ ಹಾಗೆ ಖಾರ ಪುಡಿ ಹಾಕೊಳಕತ್ತೀನಿ. ಹಾಗೆ ಧನಿಯಾ ಪುಡಿನೂ ಕೂಡ ಒಂದೊಂದು ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಲಿಕತ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ ಇದಕ್ಕೆ ನಾ ಸಾಲ್ಟ್ ಹಾಕೊಂಡಿಲ್ಲ. ಯಾಕಂದ್ರೆ ನಾ ಆಮೇಲೆ ಮಸಾಲೆ ಮಾಡ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ ಅನ್ನೋದು ಲಾಸ್ಟಿಗೆ ಸಿಗ್ತೈತ್ರಿ. ಮೊದ್ಲೇಕನ ಸಾಲ್ಟ್ ಹಾಕೊಂತ ಹೋಗ್ಬಿಟ್ರಂದ್ರೆ ಒಮ್ಮೊಮ್ಮೆ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ನೋಡ್ರದ ಎಷ್ಟು ಮಸ್ತ್ ಕಾಣತೈತಿ ಅಂತೇಳಿ ಭಾರಿ ಆಗೈತಿಲ್ರಿ ನಮ್ದ. ಸೊ ರುಬ್ಬಿದ್ಕೊಳ್ಳ ಮಸ್ತ್ ಕಲರ್ ಬಂದೈತ್ರಿ. ಈಗ ಇದನ್ನ ಮಸಾಲೆ ಏನು ಮಾಡ್ಕೊಂಡ್ವಿ, ನಮ್ದು ಪನ್ನೀರ್ನು ಫ್ರೈ ಮಾಡಿ ಇಟ್ಕೊಂಡೇವಿ. ಇನ್ನು ಒಗ್ಗರಣೆ ಹಾಕೊಂಡು ರೆಡಿ ಮಾಡ್ಕೋಬೇಕು ನೋಡ್ರಿ ಶೇರ್ವಾ. ಸೊ ನಾವು ಪನ್ನೀರ್ ಶುರ್ಮಾ. ಸೊ ಇವಾಗ ಇದಕ್ಕೆ ಒಂದು 4 ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೊಂಡೀನಿ. ಹಾಗೆ ಒಂದು 3 ಸ್ಪೂನ್ ಅಷ್ಟು ತುಪ್ಪನೂ ಹಾಕೊಂಡೇನ್ರಿ ನಾನು. ನೀವು ತುಪ್ಪನೂ ಆಪ್ಷನಲ್ ಫುಲ್ ಎಲ್ಲ ತುಪ್ಪದಾಗ ಮಾಡ್ತೀನಂದ್ರು ಫುಲ್ ತುಪ್ಪನ ಹಾಕೋರಿ, ಎಣ್ಣೆ ಸ್ಕಿಪ್ ಮಾಡ್ರಿ. ಇಲ್ಲಪ್ಪ ಅಂದ್ರೆ ಬರೀ ಎಣ್ಣೆ ಹಾಕೋರಿ, ತುಪ್ಪನ ಸ್ಕಿಪ್ ಮಾಡ್ರಿ. ನಿಮ್ಮ ಡೈಟ್ ಮೇಲೆ ನಿಮಗೆ ಡಿಪೆಂಡ್ ಆಗಿರೋದು. ಸೊ ಅದು ಆಪ್ಷನಲ್. ನಿಮ್ಗೆ ಯಾವ ಥರ ಬೇಕೋ ಅದನ್ನು ಯೂಸ್ ಮಾಡ್ಕೋಬಹುದು. ನಾನು ಎರಡನ್ನೂ ಯೂಸ್ ಮಾಡ್ಲಿಕತ್ತೀನ್ರಿ. ಇವಾಗ ಅದು ಸ್ವಲ್ಪ ಕಾದ್ಮೇಲೆ ಹಿಂಗ್ ಹಾಕೊಳಕತ್ತೀನಿ. ಹಿಂಗಂದ್ರೆ ಅದೇನೋ ಒಂಥರ ರಿಂಗ್ಸ್ದಾಗ ಎಸೆಫೋಟೆಡಾ ಅದು. ಸೊ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ ಜಜ್ಜಿದ್ದವ್ರು. ಮತ್ತೇನು ನಾ ಮಿಕ್ಸಿ ಅಂತೂ ಹಾಕಿಲ್ಲ ರೀ ಇದು. ಸ್ವಲ್ಪ ಅಬ್ಡ ಜಬ್ಡ ಜಜ್ಜಿರೋದು. ಹಾಗೆ ನಾನು ಅರಿಶಿನ ಹಾಕೊಂಡೆ ಮತ್ತೆ ಖಾರ ಪುಡಿ ಸ್ವಲ್ಪ ಒಂದು ಅರ್ಧ ಸ್ಪೂನ್. ಯಾಕಂದ್ರೆ ಇವಾಗ ಒಗ್ಗರಣೆ ಒಳಗೆ ಹಾಕಿದ್ರೆ ಅದು ಚಂದ ಕಲರ್ ಬರುತ್ತೆ. ಆ ಕಾರಣಕ್ಕೆ ನಾನು ಹಾಕಿದ್ದು. ಇದಕ್ಕೆ ಆದ್ಮೇಲೆ ನಾ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ರಿ ಅದನ್ನೆಲ್ಲಾನು ಹಾಕೋಬೇಕೀಗ. ಒಗ್ಗರಣೆ ಒಳಗೆ ಈ ಮಸಾಲೆ ಹಾಕೊಂಡ್ರಂದ್ರ ನೀವು ಘಮ ಅಷ್ಟು ಮಸ್ತ್ ಬರ್ತೈತ್ರಿ. ಸೂಪರಾಗಿ ಬರುತ್ತೆ. ಇದು ಸ್ವಲ್ಪ ಫ್ರೈ ಆಗೋ ಮಟ್ಟ ಬಿಡೋಣ ಅಷ್ಟೇ. ಅಂದ್ರೆ ಸ್ವಲ್ಪ ಎಣ್ಣೆ ಬಿಟ್ಕೋತದ ಅಂತಲ್ಲ ಆ ಥರ. ಇವಾಗ ನಾನು ಜಾರ್ ಒಳಗೆ ಸ್ವಲ್ಪ ನೀರು ಹಾಕೊಂಡು ಅಲ್ಲಾಡ್ಸ್ಬಿಟ್ಟು ಹಾಕ್ಲಿಕತ್ತೀನಿ. ಯಾಕಂದ್ರೆ ಅದು ನೀಟಾಗಿ ಫುಲ್ ಎಲ್ಲ ವಾಶ್ ಔಟ್ ಆಗ್ಬಿಡ್ತೈತ್ರಿ ಅದು. ಆ ಕಾರಣಕ್ಕೆ ಹೇಳಿದ್ದು. ಜಾರ್ ಒಳಗೆ ನೀರು ಹಾಕಿ ಈ ರೀತಿಯಾಗಿ ಶೇಕ್ ಮಾಡಿದ್ರೆ ನೋಡ್ದ ಫುಲ್ ಜಾರೆಲ್ಲ ತೊಳೆದು ಬಂದ್ಬಿಡ್ತೈತ್ರಿ. ಅದಕ್ಕಾಗಿ ಹೇಳಿದ್ದು. ನಮ್ಮಲ್ಲಿ ನೀರು ಹಾಕೋದು ಕೈಲಿ ಯಾಕೆ ಮುಳುಗಿಸ್ಕೋದು ಅಲ್ವಾ? ಸೊ ಆ ಕಾರಣಕ್ಕೆ ನೀವು ಈ ರೀತಿಯಾಗ ಯೂಸ್ ಮಾಡ್ರಿ. ಈ ಥರ ಮಾಡ್ರಿ. ಅಂದ್ರೆ ಇದು ಟಿಪ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಇವಾಗ ನಾನು ಇದು ನೀರು ಹಾಕೊಂಡು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ತೆಳು ಬೇಕಾ ಇಲ್ಲ ದಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಗಾಢ ಬೇಕಾ ಅಂದ್ರೆ ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡು. ಇವಾಗ ನಾನು 1 ಸ್ಪೂನ್ ಅಷ್ಟೇ ನಾನು ಸಾಲ್ಟ್ ಹಾಕೊಳಕತ್ತೀನಿ. ಆಮೇಲೆ ರುಚಿ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕೋಬಹುದು. ಸೊ ನಾನು 1 ಸ್ಪೂನ್ ಅಷ್ಟೇ ಹಾಕೊಂಡಿದ್ದೀನಿ. ಇನ್ನೊಂದೇನಪ್ಪಾ ಅಂದ್ರೆ ಯಾಕಂದ್ರೆ ನಾವು ಇದನ್ನ ಯೂಸ್ ಮಾಡಿದ್ವಲ್ಲ ಮೊಸರು ಹಾಗೆ ಅದೆಲ್ಲ ಗ್ರೇವಿ ಮಾಡ್ಕೊಂಡಿದ್ವಲ್ಲ, ಮಸಾಲೆ ಮಾಡ್ಕೊಂಡಿದ್ವಲ್ಲ ನಾವು ಪನ್ನೀರ್ ಮಿಕ್ಸ್ ಮಾಡ್ಲಿಕ್ಕೆ, ಅದನ್ನ ಉಳಿದಿದ್ದನ್ನ ಇದು ಮಸಾಲೆ ಒಳಗೆ ಹಾಕೊಂಡ್ಬಿಟ್ರೆ ಮುಗೀತು, ನಡೀತದ. ಅದೇನು ವೇಸ್ಟ್ ಕೂಡ ನೀವು ಆಗೋದಿಲ್ಲ. ಸೊ ಇವಾಗ ಅದನ್ನೆಲ್ಲ ಹಾಕೊಂಡಿದ್ದೀನಿ. ನೋಡ್ರದ ಎಷ್ಟು ನೀಟಾಗಿ ಆಗ್ಯದ. ಕಲರು ಎಷ್ಟು ಮಸ್ತ್ ಬಂದದ ಅಂತೇಳಿ. ಇವಾಗ ತಾಟ್ ಮುಚ್ಚಿ ಇಡೋಣ. ಸ್ವಲ್ಪ ಕುದಿ ಬರ್ಲಿ ಅಂತ ಹೇಳಿ ಅಷ್ಟೇ. ಸ್ವಲ್ಪ ಕುದಿ ಬಂದ ನಂತರ ಏನದಪ್ಪ ನೋಡ್ಕೊಳ್ಳಿ ನೀವು ಟೇಸ್ಟ್ ಏನಾದ್ರು ಚೇಂಜ್ ಬೇಕಾ, ಎನ್ಹಾನ್ಸ್ ಮಾಡ್ಬೇಕಂದ್ರೆ ನೀವು ಏನು ಬೇಕಾದ್ರೂ ಇವಾಗ ಟೇಸ್ಟ್‌ನ ನೋಡ್ಕೊಂಡ್ರೆ ಬೆಸ್ಟ್. ಈ ರೀತಿಯಾಗಿ ನೀಟಾಗಿ ಕುದಿಬೇಕ್ರಿ ಅದು ನಮ್ದು. ಈ ರೀತಿ ಕುದ್ದು ಬಂದ್ರನ್ನ ಟೇಸ್ಟ್ ಚಲೋ ಸಿಗ್ತದ. ಆ ಕಾರಣಕ್ಕೆ ಹೇಳತ್ತಿದ್ದು. ಇವಾಗ ನಾವು ಪನ್ನೀರನ್ನೇನು ನಾವೆಲ್ಲ ಸುಟ್ಟಿಟ್ಕೊಂಡಿದ್ವಲ್ಲ ಅವನ್ನ ಇದ್ರಾಗ ಒಂದೊಂದಾಗಿ ಇಳಿಸ್ಬಿಡೋಣ್ರಿ. ಮುಗೀತು ನೋಡ್ರಿ ನಮ್ದು ಪನ್ನೀರ್ ಶುರ್ಮಾ ಮಸಾಲ ಮಸ್ತ್ ರೆಡಿ ಆಕೈತ್ರಿ. ನೀವು ಒಮ್ಮೆ ಹಿಂಗ್ ಮಾಡ್ಕೊಂಡು ಟ್ರೈ ಮಾಡಿ, ತಿಂದು ನೋಡಿ, ಆಮೇಲೆ ಕಮೆಂಟ್ ಸೆಕ್ಷನ್‌ದಾಗ ಕಮೆಂಟ್ ಹಾಕಿದ್ರು ಪರವಾಗಿಲ್ಲ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ತೇನೆ. ನೀವು ಯಾವಾಗ ಬೇಕಾದ್ರೆ ಕಮೆಂಟ್ ಹಾಕಿ ಅದಕ್ಕೆ ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡ್ರಿ, ಕಮೆಂಟ್ ಸೆಕ್ಷನ್‌ದಾಗ ಮಸ್ತ್ ಆಗಿತ್ರಿ ಅಂತ ಹೇಳಿ ಕಮೆಂಟ್ ಹಾಕ್ರಿಪ. ಮತ್ತೆ ಇಂಥ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತಿನ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೇನ್ರಿ. ಅಲ್ಲಿವರೆಗೂ ರೀ ಬಾಯ್ ಬಾಯ್. ಆದ್ರೆ ಇದಕ್ಕಿನ್ನ ಲಾಸ್ಟಿಗೆ ಏನು ಹಾಕಿದೆ ಅನ್ನೋ ನೋಡ್ಬೇಕಲ್ಲ ನೀವು. ಸೊ ಫಿನಿಶಿಂಗಿಗೆ ನಾನು ಇದನ್ನ ಕಸೂರಿ ಮೇಥಿ ಹಾಗೆ ಕೊತ್ತಂಬರಿನ ಉದಿಸಿದೆ ರೀ. ಮಸ್ತ್ ಟೇಸ್ಟ್ ಕೊಡುತ್ತೆ. ಸೊ ಇದೇ ರೀತಿ ಮಾಡ್ಕೊಂಡು ನೀವು ತಿಂದು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್. Living life, everyday, late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer.